ಹಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿಯನ್ನು ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 1 kg ಚಿಕನನ್ನು ಇಲ್ಲಿ ತಗೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, 1/4 ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಾದ ನಂತರ 2 ಹಸಿಮೆಣಸನ್ನು ಈ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಹೀಗೆ ಮ್ಯಾರಿನೇಟ್ ಮಾಡದೇ ಹಾಕೋದಕ್ಕಿಂತ ಹೀಗೆ ಮಾಡಿ ಹಾಕಿದ್ರೆ ಚಿಕನ್ ತಿನ್ನೋದಕ್ಕೆ ಟೇಸ್ಟಿಯಾಗಿ ಸಿಗುತ್ತೆ. ನಿಮಗೆ ಒಂದು 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿದರೆ ಸಾಕು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಅಥವಾ ತುಪ್ಪನೂ ಹಾಕೋಬೋದು, ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಅದಾದ ನಂತರ ಈರುಳ್ಳಿ, ಒಂದು 5 ರಿಂದ 6 ಈರುಳ್ಳಿ ಬೇಕಾಗತ್ತೆ ನಿಮಗೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ, ಅದನ್ನು ಮಾಡಿಟ್ಕೊಳ್ಳಿ. 8 ರಿಂದ 10 ಹಸಿಮೆಣಸು, 7 ರಿಂದ 8 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಎಲ್ಲವನ್ನು ಅದಷ್ಟನ್ನು ಕೂಡ ಇಲ್ಲಿ ಹಾಕಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕಿದ್ರೇ ಫ್ಲೇವರ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಇಲ್ಲಿ ಬಿರಿಯಾನಿ ಮಸಾಲೆಯನ್ನು ಹಾಕ್ಕೊಳ್ಳಿ 2 ಚಮಚದಷ್ಟು. ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೊಳ್ಳಿ. ಬೇರೆ ಯಾವುದೇ ಹುಡಿಯನ್ನು ಇಲ್ಲಿ ಹಾಕಬೇಕು ಅಂತೇನಿಲ್ಲ, ಬಿರಿಯಾನಿ ಮಸಾಲೆಯಲ್ಲೇ ಎಲ್ಲ ಹುಡಿಗಳು ಇರುತ್ತೆ. ಇಲ್ಲಿ ನಾನು ತಗೊಂಡಿದ್ದು ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲೆ, ಅದು ತುಂಬಾ ಟೇಸ್ಟಿ ಆಗುತ್ತೆ ಅದಕ್ಕೆ. ಮತ್ತು ಟೊಮ್ಯಾಟೊ, ಒಂದು 3 ದೊಡ್ಡ ಟೊಮ್ಯಾಟೊವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಿಮಗೆ ಅಚ್ಚಕಾರದ ಹುಡಿಯನ್ನು ಹಾಕ್ಬೋದು. ಇಲ್ಲಿ ನಾನು ಕರಿಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಬೇರೆ ಏನು ಜೀರಗದ ಹುಡಿ ಅಥವಾ ಕೊತ್ತಂಬರಿ ಹುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನೀರೇನು ಹಾಕಬೇಡಿ, ಅದೇ ನೀರು ಬಿಡುತ್ತೆ ಚಿಕನ್ನೇ. ಚೆನ್ನಾಗಿ ಆ ಚಿಕನ್ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಒಂದು ಬೇಯಲಿ. ಅದು 80% ಅಷ್ಟು ಬೇಯ್ದ ನಂತರ ಉಂಟಲ್ಲ, ಒಂದು ಸ್ವಲ್ಪ ಫುಲ್ ಕಂಪ್ಲೀಟಾಗಿ ಬೇಯೋದು ಬೇಡ ಚಿಕನ್. ಒಂದು ಸ್ವಲ್ಪ ಇನ್ನೂ ಬೇಯಲಿಕ್ಕಿದೆ ಅನ್ಬೇಕಾದ್ರೆ ಕ್ಯಾಶ್ಯೂ ಪೇಸ್ಟ್, ಗೋಡಂಬಿಯದ ಪೇಸ್ಟನ್ನು ಹಾಕ್ಕೊಳ್ಳಿ. ಇದರಿಂದ ರಿಚ್ಚಾಗಿ ಬರುತ್ತೆ ನಿಮ್ಮ ಬಿರಿಯಾನಿ, ತುಂಬಾ ಟೇಸ್ಟಿ ಆಗುತ್ತೆ. ಅಕಸ್ಮಾತ್ ಗೋಡಂಬಿ ಇಲ್ಲ ಅಂತಂದರೆ ತೆಂಗಿನಕಾಯಿ ತುರಿಯನ್ನು ತುರಿದ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿನೂ ಹಾಕ್ಕೊಳ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮೇಲೆ ನಿಮ್ಮ ಮಸಾಲೆ ರೆಡಿ ಆಯಿತು ಚಿಕನದ್ದು. ಈಗ 80% ಅಷ್ಟು ನೀವು ಕುಕ್ ಮಾಡಿರುವಂತಹ ಬಾಸ್ಮತಿ ಅನ್ನವನ್ನು ಇಲ್ಲಿ ಹಾಕ್ಕೊಳ್ಳಿ. ಇದಾದ ನಂತರ ಫುಡ್ ಕಲರನ್ನು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ. ನಿಮಗೆ ಕಲರ್ ಇಷ್ಟ ಇಲ್ಲ ಅನ್ನೋರು ಕಲರ್ ಸ್ಕಿಪ್ ಮಾಡ್ಬೋದು. ಇಲ್ಲಿ ತುಪ್ಪವನ್ನು, ಈ ರೀತಿ ಬಿಸಿಯಾದ ತುಪ್ಪವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದಾದ ನಂತರ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಫ್ರೈ ಮಾಡಿರುವಂತಹ ಈರುಳ್ಳಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದಾದ ನಂತರ ಸೇಮ್ ಪುನಃ ಅದೇ ಪ್ರೊಸೆಸನ್ನು ರಿಪೀಟ್ ಮಾಡಿ, ಅದೇ ಥರ ಮತ್ತೊಮ್ಮೆ ಬಾಸ್ಮತಿ ರೈಸನ್ನು ಹಾಕ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕು, ನೀವು ಹೇಗೆ ಮಾಡ್ತೀರಾ ಹಾಗೆ ಮಾಡ್ಕೋಬೋದು. ಈಗ ಇದೇ ರೀತಿ ಗೀ, ತುಪ್ಪ ಮತ್ತು ಕಲರನ್ನು ಇಲ್ಲಿ ಹಾಕ್ಕೊಳ್ಬೋದು. ಕೆಲವರು ಜಾಸ್ತಿ ಕಲರನ್ನು ಹಾಕ್ತಾರೆ, ಅಂದರೆ ಕೆಂಪು, ಗ್ರೀನ್ ಎಲ್ಲ ಹಾಕ್ಕೊಳ್ತಾರೆ. ಬೇಕಿದ್ರೆ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು ಒಂದೇ ಕಲರ್ ಹಾಕಿದ್ದು. ಗೀ ಮತ್ತು ಕಲರ್ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಅದೇ ಥರ ಹಾಕಿಬಿಡಿ. ಕಂಪ್ಲೀಟಾಗಿ ಎಲ್ಲವನ್ನು ಹಾಕಿ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಪುದೀನ ಎಲೆಯನ್ನು, ಒಂದು ಕಟ್ಟು ಪುದೀನ ಎಲೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಇಡಿ. ಇದಾದ ನಂತರ ಯಾವುದೋ ಒಂದು ಹಳೆ ತವಾ ತಗೊಂಡು ಅದನ್ನು ಬಿಸಿ ಮಾಡಿ ಅದರ ಮೇಲೆ ಈ ಬಿರಿಯಾನಿ ಪಾಟನ್ನು ಒಂದು 5 ರಿಂದ 10 ನಿಮಿಷ ದಮ್ ಬರೋವರೆಗೂ ಇಡಿ. ಈಗ ಪುದೀನ ಎಲೆಯನ್ನು ತೆಗೆದ್ಬಿಡಿ. ಈ ಪುದೀನ ಎಲೆ ಹಾಕೋದ್ರಿಂದ ಘಮ್ ಅಂತ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ಪರ್ಫೆಕ್ಟಾಗಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಮಾಡೋದಕ್ಕೆ ತುಂಬಾ ಸುಲಭವಾಗಿದೆ, ಒಮ್ಮೆ ಟ್ರೈ